ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರಿವ್ಯೂ ಕೊಡೋಕ್ಕೆ ಬಂದಿರೋ ಮೂವಿ ಯಾವುದು ಅಂದರೆ ಹೇಳ್ತೀನಿ. ಒಂದು ಆಸ್ಪತ್ರೆ. ಆ ದಿನ ಕ್ರಿಸ್ಮಸ್. ಆ ಪುಟ್ಟದಾದ ಮಗು ಆ ರಾತ್ರಿ ಕಣ್ಮರೆಯಾದ ಕ್ಷಣ. ಆ ಇಡೀ ಹಾಸ್ಪಿಟಲ್ ಬೆಚ್ಚಿ ಬೀಳುತ್ತದೆ. ಇನ್ನು ನಿವಿನ್ ಪೌಲಿ ಅವರು ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬಂದಿದ್ದಾರಾ, ಅಥವಾ ಈ ಸಿನಿಮಾ ಜಸ್ಟ್ ಇನ್ನೊಂದು ನಾರ್ಮಲ್ ಥ್ರಿಲ್ಲರ್ ಆಗಿ ಉಳಿಯುತ್ತಾ? ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿರೋದು 2026ರ ಬಹುನಿರೀಕ್ಷಿತ ಮಲಯಾಳಂ ಮೆಡಿಕಲ್ ಥ್ರಿಲ್ಲರ್ ಬೇಬಿ ಗರ್ಲ್ ಬಗ್ಗೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನು ಈ ಸಿನಿಮಾ ಕತೆ ಏನೆಂದರೆ, ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಕೇಳೋದಕ್ಕೆ ತುಂಬ ಸಿಂಪಲ್ ಅನಿಸಬಹುದು. ಒಂದು ಮಗು ಕಿಡ್ನಾಪ್ ಆಗುತ್ತದೆ, ಅದನ್ನು ಹುಡುಕೋ ರೇಸ್ ಶುರುವಾಗುತ್ತದೆ. ಆದರೆ ಇಲ್ಲಿ ಕತೆ ಹೇಳ್ತಿರೋದು ದಕ್ಷಿಣ ಭಾರತದ ಫೇಮಸ್ ರೈಟರ್ ಬಾಬಿ ಸಂಜಯ್ ಹಾಸ್ಪಿಟಲ್ ಅಟೆಂಡೆಂಟ್ ಆಗಿ ನಿವಿನ್ ಪೌಲಿ ಮತ್ತು ಒಬ್ಬ ಹೊಸ ಪೊಲೀಸ್ ಆಫೀಸರ್ ಆ ಮಗುವನ್ನು ಹುಡುಕೋಕೆ ಪಡೋ ಕಷ್ಟ, ಆ ಮೆಡಿಕಲ್ ಮಾಫಿಯಾದ ಕರಾಳ ಮುಖ, ಇದೆಲ್ಲವೂ ಸ್ಕ್ರೀನ್ ಮೇಲೆ ಹೇಗಿದೆ ಅನ್ನೋದು ಈ ಸಿನಿಮಾ. ಇನ್ನು ಈ ಸಿನಿಮಾದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವಿಚಾರಕ್ಕೆ ಬಂದರೆ, ಮೊದಲನೆಯದಾಗಿ ಪ್ಲಸ್ ಪಾಯಿಂಟ್ ಅಂದರೆ ಅದು ನಿವಿನ್ ಪೌಲಿ ಅವರ ಪರ್ಫಾರ್ಮೆನ್ಸ್. ತುಂಬ ವರ್ಷಗಳ ನಂತರ ನಿವಿನ್ ಅವರಲ್ಲಿ ಆ ಹಳೆ ಮ್ಯಾಜಿಕ್ ಕಾಣಿಸುತ್ತದೆ. ತುಂಬ ಸೆಟಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಲಿಜೋ ಜೋಸ್ ಅವರ ನಟನೆ ಕೂಡ ಇಂಪ್ರೆಸ್ ಆಗಿ ಮೂಡಿಬಂದಿದೆ. ಆದರೆ ಸಿನಿಮಾದ ದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ಇದರ ಪೇಸಿಂಗ್. ಕೆಲವೊಂದು ಕಡೆ ಕತೆ ತುಂಬ ಸ್ಲೋ ಆಗಿ ಹೋಗುತ್ತೆ ಅಂತ ನಿಮಗನಿಸಬಹುದು. ಆದರೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋಕೆ ಹೋಗಿ ಎಲ್ಲೋ ಒಂದು ಕಡೆ ಪ್ರೆಡಿಕ್ಟಬಲ್ ಅನಿಸಿಬಿಡುತ್ತದೆ. ಕ್ಲೈಮ್ಯಾಕ್ಸ್ನಲ್ಲಿ ಇನ್ನೂ ಸ್ವಲ್ಪ ಟ್ವಿಸ್ಟ್ ಇರಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಸಿನಿಮಾ ಒಂದು ಡೀಸೆಂಟ್ ಮೆಡಿಕಲ್ ಥ್ರಿಲ್ಲರ್. ನೋಡುವವರು ನೋಡಬಹುದು ಅಂದ್ಕೊಂಡ್ರೆ ಒಂದ್ಸಲ ವಾಚ್ ಮಾಡಿ. ಈಗಾಗಲೇ ಈ ಸಿನಿಮಾ ಸೋನಿ ಲಿವಲ್ಲಿ ಸ್ಟ್ರೀಮ್ ಆಗುತ್ತಿದೆ. ನೋಡಿ, ಎಂಜಾಯ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಈ ಸಿನಿಮಾ ನೋಡಿದಾಗ ಏನನ್ನಿಸ್ತು? ನಿವಿನ್ ಪೌಲಿ ಅವರ ಕಂಬ್ಯಾಕ್ ಸಿನಿಮಾ ನಿಮಗೆ ಇಷ್ಟ ಆಯಿತಾ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ.